ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ನಗರಸಭೆ ಅಧ್ಯಕ್ಷರಾಗಿ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷರಾಗಿ ಸವಿತಾ ವಾಸು, ಆಡಳಿತ ಪಕ್ಷದ ನಾಯಕರಾಗಿ ಪ್ರೇಮಾ ಸಿಂಗ್ ನೇಮಕ. ಪಕ್ಷದ ಬದ್ಧತೆಗೆ ಸಾಕ್ಷಿ ಎಂದ ಸಂಸದ ಬಿವೈಆರ್. ಪ್ರಯತ್ನ ನಡೆಸಿದ್ದೆವು, ವಿಫಲವಾಗಿದೆ, ಬೇಸರವಿಲ್ಲ ಎಂದ ಬೇಳೂರು. ಕಾಂಗ್ರೆಸ್ ವಾಮಮಾರ್ಗದ ಮೂಲಕ ಅಧಿಕಾರ ಹಿಡಿಯುವ ಪ್ರಯತ್ನ ನಡೆಸಿತ್ತು ಎಂದು ದೂರಿದ ಹರತಾಳು. ಅಧ್ಯಕ್ಷೆ, ಉಪಾಧ್ಯಕ್ಷೆ ಮತ್ತು ಮೇಘರಾಜ್ ಅವರಿಂದ ಸಂಸದರಿಗೆ ಅಭಿನಂದನೆ. ಚುನಾವಣೆ, ನಗರಸಭೆ ಎದುರು ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಹೈಡ್ರಾಮಾ, ಪರಸ್ಪರ ಘೋಷಣೆ ಪ್ರತಿಘೋಷಣೆ. ಸಾಗರ ತಾಲೂಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆರಾಶ್ರೀ, ಪರಿಷತ್ತಿನಿಂದ ಆಹ್ವಾನ. ಈಗ ಸುದ್ದಿಯ ವಿವರ. ಸಾಗರ ನಗರಸಭೆ ಅಧಿಕಾರವನ್ನು ಹಿಡಿಯುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ. ಮಂಗಳವಾರ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿಯ ಮೈತ್ರಿ ಪಾಟೀಲ್ ಅಧ್ಯಕ್ಷರಾಗಿ, ಸವಿತಾ ವಾಸು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದ್ದ ಸಾಗರ ನಗರಸಭೆ ಚುನಾವಣೆಯಲ್ಲಿ ಬಿಜೆಪಿ ಹರಸಾಹಸ ಪಟ್ಟು ಅಧಿಕಾರ ಉಳಿಸಿಕೊಂಡಿದೆ. 31 ಸದಸ್ಯ ಬಲದ ನಗರಸಭೆಯಲ್ಲಿ ಬಿಜೆಪಿ 17, ಕಾಂಗ್ರೆಸ್ 10, ಪಕ್ಷೇತರರು 4 ಸದಸ್ಯರಿದ್ದಾರೆ. ಸಾಮಾನ್ಯ ಮಹಿಳೆ ಅಧ್ಯಕ್ಷ ಸ್ಥಾನಕ್ಕೆ, ಬಿಸಿಎಂಎ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ಘೋಷಣೆಯಾಗಿತ್ತು. ಬಿಜೆಪಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷ ಸ್ಥಾನಕ್ಕೆ ಸವಿತಾ ವಾಸು ಸ್ಪರ್ಧೆ ಮಾಡಿದರೆ, ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ಮಧುಮಾಲತಿ, ಉಪಾಧ್ಯಕ್ಷ ಸ್ಥಾನಕ್ಕೆ ಗಣಪತಿ ಮಂಡಗಳಲ್ಲೇ ಸ್ಪರ್ಧೆ ಮಾಡಿದರು. ಚುನಾವಣೆಯಲ್ಲಿ ಬಿಜೆಪಿ 17 ಸ್ಥಾನ ಪಡೆದರೆ ಕಾಂಗ್ರೆಸ್ 15 ಮತ ಪಡೆಯಿತು. ಗೆಲುವಿನ ಕುರಿತು ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ, ಶಾಸಕ ಗೋಪಾಲಕೃಷ್ಣ ಬೇಳೂರು, ಮಾಜಿ ಸಚಿವ ಹರತಾಳು ಹಾಲಪ್ಪ, ಬಿಜೆಪಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್, ನೂತನ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ಆಡಳಿತ ಪಕ್ಷದ ನಾಯಕಿ ಪ್ರೇಮಾ ಕಿರಣ್ ಸಿಂಗ್, ಪೌರಾಯುಕ್ತ ಎಚ್.ಕೆ. ನಾಗಪ್ಪ. ನಗರಸಭೆಗೆ ಸಂಬಂಧಪಟ್ಟಂತೆ ಸನ್ಮಾನಿಸಿದ ಹಾಲಪ್ಪನವರ ಒಂದು ಸಹಕಾರ ಮತ್ತು ನಮ್ಮ ಪಕ್ಷದ ಜಿಲ್ಲೆಯ ನಿಕಟಪೂರ್ವ ಅಧ್ಯಕ್ಷರಂತ ಮೇಘರಾಜ್ ಅವರ ಒಂದು ಸಹಕಾರದಿಂದ ಹೋದ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ನಮ್ಮ ಪಕ್ಷೇತರು ಗೆದ್ದು ಬಂದಿದ್ದರು. ಹೋದ ಬಾರಿಯ ಅವಧಿ ಸಂಪೂರ್ಣವಾಗಿ ನಾವು ಮಾಡಿದ್ವಿ. ಮಧ್ಯ ಎಸಿ ಪೀರಿಯಡ್ ಆಗಿತ್ತು, ಮತ್ತು ಮೀಸಲಾತಿ ಬದಲಾವಣೆ ಆಗಿರೋದ್ರಿಂದ ಜನರಲ್ ವುಮೆನ್ ಮತ್ತು BCM ಎ ಬಂದಿರೋದ್ರಿಂದ ಮತ್ತು ಚುನಾವಣೆ ನಡೆದಾಗ ಸಹಜವಾಗಿ ವಿರೋಧ ಪಕ್ಷವಾಗಿ ಸ್ಪರ್ಧೆ ಅವ್ರು ಮಾಡಲೇಬೇಕಾಗುತ್ತೆ. ಒಂದು ಒಳ್ಳೆಯ ರೀತಿಯಂಥ ಚುನಾವಣೆ ಪ್ರಕ್ರಿಯೆಯನ್ನು ನಮ್ಮ ಅಧಿಕಾರಿಗಳು, ವಿಶೇಷವಾಗಿ ನಮ್ಮ ರಕ್ಷಣಾ ಅಧಿಕಾರಿಗಳು ಎಲ್ಲರೂ ಕೂಡ ಒಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ. ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ. ಸಾಗರ ಕ್ಷೇತ್ರ ಅಂದರೆ ನಮ್ಮ ಜಿಲ್ಲೆಯ 2ನೇ ಒಂದು ವಿಶೇಷವಾದಂಥ ಒಂದು ಕೇಂದ್ರ ಆಯಿತು, ಒಂದು ವಿಭಾಗ ಆಯಿತು. ಹಾಗಾಗಿ ಇಲ್ಲಿಯ ನಗರಸಭೆ ಜವಾಬ್ದಾರಿ ನಮ್ಮೆಲ್ಲ ಗೌರವಿತ ಸದಸ್ಯರು, ಸಂಘಟನೆಯ ವಿಚಾರ ಬಂದಾಗ ಎಲ್ಲರೂ ಒಟ್ಟಾಗಿ ಒಂದಾಗಿ ಇದ್ದು ಪರವಾಗಿ 17, ಸಹಜವಾಗಿ ಉಳಿದಂಥ ಪರವಾಗಿ ಮತ ಬಂದಂಥ ಪ್ರತಿಫಲ ಅಧ್ಯಕ್ಷ ಉಪಾಧ್ಯಕ್ಷರು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಅವರಿಗೆ ಒಬ್ಬ ಸಂಸತ್ ಸದಸ್ಯನಾಗಿ ನಾನು ಹೃದಯಪೂರ್ವಕ ನನ್ನ ಅಭಿನಂದನೆ ಕೂಡ ಸಲ್ಲಿಸ್ತೀನಿ. ಪಕ್ಷೇತರರು 3 ಜನ ಸಪೋರ್ಟ್ ಕೊಟ್ಟರು, ಆದರೂ ನಮ್ಮ ಹತ್ರ ಇರಲಿಲ್ಲ, ಜನ ಇರಲಿಲ್ಲ. 10 ಜನ ಇದ್ದೀವಿ ನಾವು. 10 ಜನರಲ್ಲಿ ನಾವು ಅವರ ಅಭ್ಯರ್ಥಿನ 2 ಜನ ತಗೊಂಡು ನಾವು 2 ಹೋಟೆಲ್ ಸೋತಿದ್ದೀವಿ. ಅದರಲ್ಲಿ ಪಕ್ಷೇತರ ಒಬ್ಬ ಅಭ್ಯರ್ಥಿ ನಮ್ಮ ಜೊತೆಗಿದ್ದು ರಾತ್ರಿ ಓಡೋಗಿದ್ರು, ಅದರಿಂದ ಸಮಸ್ಯೆ ಆಯಿತು. ಆದರೂ ಪರವಾಗಿಲ್ಲ, ಒಂದು ಸ್ಪರ್ಧೆ ಮಾಡಬೇಕಾಗಿತ್ತು, ನಾವು ಮಾಡಿದ್ದೀವಿ, ಒಂದು ಹೋರಾಟ ಮಾಡಿದ್ದೀವಿ. BJPಯ 2 ಅಭ್ಯರ್ಥಿಗಳನ್ನು ತಗೊಬಂದು ಕೊಟ್ಟಿದ್ದಾರೆ, ಅವರು ಓಟ್ ಹಾಕಿದ್ದಾರೆ, ಅಂದರೆ ನಮ್ಮ ಪರವಾಗಿ ನಿಂತ್ಕೊಂಡ್ರು. ಅದಕ್ಕೆ ಭಾಳ ಖುಷಿ ಆಯಿತು. ಏನೇ ಇರಲಿ, ಇವತ್ತು ನಗರಸಭೆ ಅವರ ಅಧ್ಯಕ್ಷ ಪಾದ ತಗೊಂಡಿದ್ದಾರೆ. ನಾನು MLA ಇದ್ದೇನೆ, ನಮ್ಮ ಸರ್ಕಾರ ಇದೆ, ನಮಗೇನು ಸಮಸ್ಯೆ ಇಲ್ಲ. ಯಾರು ಅಧ್ಯಕ್ಷ ಇದ್ದರೂ ಯಾವುದೇ ನಮಗೆ ಸಮಸ್ಯೆ ಇಲ್ಲ. ನಾನೊಬ್ಬ MLA ಆಗಿ ಇಲ್ಲಿದ್ದೀನಿ, ಏನಾಗಬೇಕು ನಾವು ಮಾಡ್ತೀನಿ. ನಾವು ಚಾಲೆಂಜ್ ಮಾಡಿದ್ವಿ, ನೋಡಿದ್ವಿ, ಆದಷ್ಟು ಪ್ರಯತ್ನ ಪಟ್ಟಿವಿ. ಬಟ್ ನಮ್ಮಲ್ಲಿ ಮೆಜಾರಿಟಿ ಇರಲಿಲ್ಲ, ಅವ್ರದ್ದೇ ಜಾಸ್ತಿ ಜನ ಇದ್ದರು. ಆದರೂ ಒಂದು ಪ್ರಯತ್ನವನ್ನು ಹಾಕಿದ್ದೀವಿ, ಆದರೆ ನಮಗೆ ಆಗಲಿಲ್ಲ. ಆದರೂ ಪರವಾಗಿಲ್ಲ, ನಮ್ಮೆಲ್ಲ ಸದಸ್ಯರು ಖುಷಿ ಇದೆ. ನಾವು ಇಷ್ಟರ ಹೋರಾಟ ಮಾಡಿದ್ವಿ ಅಂತಾಯಿತು. ಮಧುಮಾಲತಿ ಅವರು ಅಧ್ಯಕ್ಷರಾಗಿ, ಗಣಪತಿ ಮಂಡಳಿಗಳ ಉಪಾಧ್ಯಕ್ಷರಾಗಿ ಹಾಕಿದ್ರು. ಸ್ವಲ್ಪ ವ್ಯತ್ಯಾಸ ಆಗಿದೆ, ಬಿಟ್ಟರೆ ಏನೂ ಇಲ್ಲ. ಅದ್ರಲ್ಲಿ ನಮಗೇನು ಸಮಸ್ಯೆ ಇಲ್ಲ, ಯಾಕಂದರೆ ತುಂಬ ಅವ್ರದ್ದು ಮೆಜಾರಿಟಿ ಇತ್ತು. ಆದರೂ ಸಹ ನಾವೆಲ್ಲೂ ಟೂರ್ ಹೋಗಲಿಲ್ಲ. ಅವರೆಲ್ಲರೂ ಟೂರ್ ಹೋಗಿ ಹೆದರ್ಕೊಂಡು ಎಲ್ಲೆಲ್ಲೋ ಮನೆ ಹೋಗಿ MP ಅವ್ರ ಮನೆಗೆ ಬಿಟ್ಟು ಬಂದಿದ್ದಾರಂತೆ. ಇದು ಆಯಿತು. ಆಮೇಲೆ MP ಅವರೇ ಏನೋ ಬರಬೇಕಾದ್ರೆ ಪೊಲೀಸರಿಗೆ ಹೆದರಿಸಿದ್ರಂತೆ. ಯಾವನೋ ನನ್ನ ಮುಟ್ತೀರಾ, ಹುಷಾರಿ, ಅಧಿಕಾರ ನಿಮಗೆ ಹೀಗೆ ಇರುತ್ತೆ ಅಂತೇಳಿ ಹೇಳಿದ್ರಂತೆ. ಇಂಥ ಮಾತೆಲ್ಲ ಹೇಳಬಾರ್ದು ಅಧಿಕಾರಿಗಳಿಗೆ, ಯಾಕಂದರೆ ಇವ್ರ ಅಧಿಕಾರಿ ಏನೇನು ಮಾಡಿದಾರೆ ಎಲ್ಲ ನಮ್ಗೆ ಗೊತ್ತಿದೆ. ಆ ಥರ ಏನು ಇದಿಲ್ಲ.
ನಾವು ಅಧಿಕಾರಿಗಳಿಗೆ ನಾವು ಹೆದರ್ಸಿಲ್ಲ ಬದಿಸಿಲ್ಲ ಏನೂ ಇಲ್ಲ. ಆದರೆ ಈ ಥರ ಹೇಳಿದ್ರಂತೆ ಎಂ ಪಿ ಅವರು, ತಡೆಯಕ್ಕೆ ಹೋದವನು ಯಾರು ಪೊಲೀಸಿಗೆ ಒಬ್ಬರಿಗೆ ಸಬ್ ಇನ್ಸ್ಪೆಕ್ಟರ್ ಹುಷಾರ್ ಅಂತ ತಳ್ಳಿ ಒಳಗೆ ನುಗ್ಗಿ ಬಂದಿದ್ದಾರೆ, ಗೂಳಿ ಥರ ನುಗ್ಗಿ ಬಂದಿದ್ದಾರೆ. ಆದರೆ ಒಳಗೆ ಬರೋಂಗಿಲ್ಲ ಇತ್ತು, ನಡ್ಕೊಂಡು ಬರಬೇಕಾಗಿತ್ತು, ಆ ಥರ ಮಾಡಿದ್ದಾರೆ. ಅಂದರೆ ಹೆದರ್ಸಿದ್ದಾರೆ. ಅಂದರೆ ಈ ಹೆದರಿಕೆ ಬೆದರಿಕೆಗೆ ಹೆದರೋ ಮಗ ಗೋಪಾಲಕೃಷ್ಣ ಬೇಳೂರು ಅಲ್ಲ, ಗೊತ್ತು ಅವರಿಗೆ, ಗೊತ್ತಾಯ್ತಾ? ಎಲ್ಲ ಅವ್ರ ಅಪ್ಪ ಮಕ್ಕಳೆಲ್ಲ ನೋಡೇ ಅವ್ರು ಸೋಲಿಸಿದ್ದೀವಿ ನಾವು ಇಡೀ ರಾಜ್ಯದಲ್ಲಿ. ಆ ಥರ ಮಾಡಬಾರ್ದು ಅವ್ರು ಎಂ ಪಿ ಆಗಿ. ಆದರೆ ಆಗಿದೆ. ಆದರೂ ನಾವು ಪೊಲೀಸ್ ಇಲಾಖೆ ಏನು ಇವತ್ತು 144 ಜಾರಿ ಮಾಡಿ ಇಲ್ಲೆಲ್ಲ ಒಂದು ಯಾವುದೋ ತೊಂದರೆ ಆಗಬಾರ್ದು ರೀತಿಯಲ್ಲಿ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಬಂದಂಥ ನಮ್ಮ ಯಾರು ಇವರು ಬಂದಿದ್ದರು 3 ಜನ, ಕುಸುಮಾ, ನಾದಿರಾ ಮತ್ತು ಉಷಾ, ಅವರಿಗೂ ಸಹ ಈ ಸಂದರ್ಭದಲ್ಲಿ ನಮ್ಮ ಪರವಾಗಿ ಬಂದು ಇದ್ದವರು, ಅವ್ರ ಜೊತೆಗಿದ್ದವರು ಇವತ್ತು ನಮ್ಮ ಜೊತೆ ಬಂದು ಓಟ್ ಹಾಕಿದ್ದಾರೆ. ಅವರಿಗೂ ಅವ್ರ ಅಧ್ಯಕ್ಷರು ಕುತ್ಕೊಂಡಿರ್ತಾರೆ, ಬಿಡಿ ಕುತ್ಕೊಳ್ಳಿ. ಅಧಿಕಾರ ನಮ್ದು ಇದೆಯಲ್ಲ, ನಮ್ಮ ಸರ್ಕಾರ ಇದೆ, ನಂದು ಅಧಿಕಾರ ಇದೆ, ಇವರೆಲ್ಲರಿಗೂ ರಕ್ಷಣೆ ಇದೆ, ಏನು ಸಮಸ್ಯೆ ಇಲ್ಲ. ಆಯ್ತಾ? ನಾನು ಸೈನ್ ಮಾಡ್ಬೇಕಲ್ರಿ, ಏನೇ ಮಾಡಬೇಕಾಗತ್ತೆ, ಅದರಿಂದ ಏನು ಸಮಸ್ಯೆ ಆಗೋದಿಲ್ಲ. ಅದರಿಂದ ಅಧಿಕಾರನ ಒಟ್ಟುಗೊಳಿಸೋ ಪ್ರಶ್ನೆ ನಂದಿಲ್ಲ. ನಾನು ಜನರ ಪರವಾಗಿ ಕೆಲಸ ಮಾಡಬೇಕು. ನಾವು ಅವ್ರ ಅಧ್ಯಕ್ಷರು ಸಪೋರ್ಟ್ ಕೊಡ್ತಾರೋ ಬಿಡ್ತಾರೋ ನನಗೆ ಸಂಬಂಧ ಇಲ್ಲ. ನಾವು ಮಾತ್ರ ಜನಪರವಾಗಿ ಕೆಲಸ ಮಾಡಬೇಕು. ಬೇಕಾಗಿತ್ತು ನನಗೇನು ಇಲ್ಲಪ್ಪ. ನಮ್ಮ ವಿರೋಧ ಪಕ್ಷಕ್ಕೆ ನಾವು ಅರ್ಜಿ ಹಾಕ್ತವ್ರೆ ಹೆಂಗ್ರಿ? ನಾವು ಅರ್ಜಿ ಹಾಕಿದ್ವಿ, ಫೈಟ್ ಮಾಡಿದ್ದೇನೆ, ಭಾಳ ಫೈಟ್ ಮಾಡಿದ್ದೆ. ಏನು ಮಾಡ್ತೀರಾ? ಎಂ ಪಿ ಅವ್ರು ಮನೆಗೆ ಹೋಗಿ ಇಟ್ಕೊಂಡ್ಬಿಟ್ರು, ಎಲ್ಲರನ್ನೂ ಕರ್ಕೊಂಡು ಹೋಗ್ಬಿಟ್ಟು. ಅದರಿಂದ ಸ್ವಲ್ಪ ಸಮಸ್ಯೆ ಆಗಿದೆ. ಹಾಗಾದ್ರೆ ಇಲ್ಲ, ಸ್ವಲ್ಪ ಯಾರೋ 1-2 ಜನ ಲಿಂಗಾಯತರು ಕ್ಯಾಂಡಿಡೇಟ್ ಮಾಡಿದ್ರು. ಅವರು ಅವಾಗ ಒಂದಿಷ್ಟು ಲಿಂಗಾಯತರು ಅವ್ರ ಪರವಾಗಿ ನಿಂತ್ಕೊಂಡು ಬಿಟ್ಟರೆ ಏನೂ ಇಲ್ಲ. ಇಲ್ಲಾಂದ್ರೆ ಅದು ನಮಗೆ ಬರ್ತಾ ಇತ್ತು. ಲಿಂಗಾಯತರು ಕ್ಯಾಂಡಿಡೇಟಿಂದ ಲಿಂಗಾಯತರು ಪರವಾಗಿ ಹೋದ್ರು, ಆದ್ದರಿಂದ ಆಗಿದೆ. ಎಂ ಪಿ ಅವ್ರ ಕ್ಯಾಂಡಿಡೇಟ್ ಆಗಿದ್ದರಿಂದ ಅವರು ಸ್ವಲ್ಪ ಒತ್ತು ಕೊಟ್ಟಿದ್ದಾರೆ. 31 ಸೀಟು, ಅದಕ್ಕೂ ಇದಕ್ಕೂ ಡಿಫ್ರೆಂಟ್ ಇರುತ್ತೆ. ಇದು ದೊಡ್ಡ ಇದಲ್ವಾ, ನಗರಸಭೆ ಪಟ್ಟಣ ಪಂಚಾಯತ್ಗೂ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಭಾಳ ಇರುತ್ತೆ. ಅದು ಕೊಟ್ಟಿದೆ. ಈ ವಿಚಾರದಲ್ಲಿ ತಮ್ಮ ಪಕ್ಷದಿಂದ ಯಾರನ್ನ ಕಣಕ್ಕೆ ಇಳಿಸಿದ್ರಿ, ಮತ್ತೆ ಸಾಧ್ಯತೆ ಹೇಗಿದೆ ಸರ್? ಈ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ 17 ಜನ ಗೆದ್ದಿದ್ದಾರೆ. 17 + 1 18 ಮತಗಳು ಬರ್ತವೆ. ಒಟ್ಟು 33 ಓಟ್ ಆಗ್ತದೆ. MLA ಸೇರಿ, MP ಸೇರಿ ಅವರಿಗೂ ಓಟ್ ಇದೆ. ನಾವು ಮೆಜಾರಿಟಿ ಇದ್ದೇವೆ, ಬಹುಮತ ಇದೆ, ಜನರ ಸಹಮತ ಇದೆ. ಹಾಗಾಗಿ ನಾವು ಗೆಲ್ತೇವೆ. ನಮ್ಮ ಪಕ್ಷದಿಂದ ಅಧ್ಯಕ್ಷ ಅಭ್ಯರ್ಥಿಯಾಗಿ ಮೈತ್ರಿ ಪಾಟೀಲ್ ಅವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಸವಿತಾ ವಾಸು ಅವರು ಕಂಟೆಸ್ಟ್ ಮಾಡಿದ್ದಾರೆ. ನಾನು ಈಸಿಯಾಗಿ ಗೆಲ್ತೇವೆ. ಕಾಂಗ್ರೆಸ್ನವರು ಅವ್ರು ಇರೋದೇ ಬರೀ 9 ಸೀಟು. 9ರಲ್ಲಿ ಅವ್ರು 15, 16, 17 ಹೇಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ವಾಮ ಮಾರ್ಗದಿಂದ ಗೆಲ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಕಾಣುತ್ತೆ. ನೋಡಿದೆ ನಿಮ್ಮ ಮೀಡಿಯಾದಲ್ಲಿ ಈಗಾಗಲೇ MLA ಆದವರು ಒಬ್ಬರು ಸಿಟ್ಟಿಂಗ್ MLA ಪೊಲೀಸರ ಮೇಲೆ ಕೂಗಾಡ್ತಾರೆ, ಹೇಗೆ ನಡ್ಕೊಂಡು ಅವನು ಬಿಟ್ರಿ, ಹೇಗೆ ಕಾರಲ್ಲಿ ಬಿಟ್ರಿ ಅಂತ. ಸದಸ್ಯರಾದವರೊಬ್ಬರು ತಾನು ಮತದಾನ ಮಾಡಲಿಕ್ಕೆ ಕಾರಲ್ಲಾದರೂ ಹೋಗ್ಬೋದು, ಬೈಕಲ್ಲಾದರೂ ಹೋಗ್ಬೋದು, ಹೇಗೂ ಬರ್ಬೋದು ಮತದಾನ ಕ್ಷೇತ್ರಕ್ಕೆ, ಚುನಾವಣೆ ನಡೆಯುವ ಸ್ಥಳಕ್ಕಲ್ವೇ. ಇವರು ಹೇಗೆ ಬಿಟ್ರಿ ಬರ್ರೋ ಅಂತ. ನಮ್ಮ ಪಕ್ಷದಿಂದ ಯಾರೊಬ್ಬರು ಸದಸ್ಯರು ಅಲ್ಲದಿದ್ದವರು ಆ ಕಡೆ ಹೋಗಿಲ್ಲ, ನಿಷೇಧಿತ ಪ್ರದೇಶಕ್ಕೆ ಹೋಗಿಲ್ಲ. ಚುನಾವಣೆ ನಡೆಯುವ ಪ್ರದೇಶಕ್ಕೆ ನಮ್ಮ ಪದಾಧಿಕಾರಿಗಳಾಗಲಿ ಯಾವುದೇ ಪಕ್ಷದ ಕಾರ್ಯಕರ್ತರು ಹೋಗಿಲ್ಲ. ಅಲ್ಲಿ ಹೋಗಿರೋರು ನಮ್ಮ ಸದಸ್ಯರುಗಳು, ನಗರಸಭೆಯ ಸದಸ್ಯರು. ಅವ್ರನ್ನ ಯಾಕೆ ನಡೆಸ್ಕೊಂಡು ಹೋಗಲಿಲ್ಲ? ಯಾಕೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಇಲ್ಲಿ ಕಾನೂನಿದೆ. ಹೇಗೂ ಹೋಗ್ಬೋದು. ಅವರಿಗೆ ಆರೋಗ್ಯ ಸರಿ ಇರಲ್ಲ, ಇನ್ನೊಬ್ಬರಿಗೆ ಏನೋ ಆಗಿರುತ್ತೆ, ಇನ್ನೊಬ್ಬರಿಗೆ ವಯಸ್ಸಾಗಿರುತ್ತೆ, ಇನ್ನೊಂದೇನೋ ಕಾರಣಗಳಿರುತ್ತೆ. ಇವರು ಬಂದು ಪೊಲೀಸರ ಮೇಲೆ ಕೂಗಾಡೋದನ್ನು ನೋಡಿದೆ ನಾನು. ಅದು ಅವರ ಅವಿವೇಕತನವನ್ನು ತೋರಿಸುತ್ತೆ, ಅವರ ಮೆಚುರಿಟಿಯನ್ನು ತೋರಿಸುತ್ತೆ. ಪೊಲೀಸರ ಮೇಲೆ ಹೇಗೆ ಬಿಟ್ರಿ ಅಂದರೆ ಮತದಾನ ಮಾಡೋಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವೆ, ಅವರು ಹೋಗಿದ್ದಾರೆ. ಅವ್ರನ್ನ ಹೇಗೆ ಬಿಟ್ರಿ ಅಂತ ಅಸಂಬದ್ಧವಾಗಿ ಮಾತಾಡೋದನ್ನು ತಮ್ಮ ಮಾಧ್ಯಮದ ಮೂಲಕ ನೋಡಿದ್ವಿ. ಇದಕ್ಕೆ ಅವರು ವಿಚಲಿತರಾಗಬಾರ್ದು, ಊರಿನ ಅಭಿವೃದ್ಧಿ ಕಡೆ ಗಮನ ಕೊಡಲಿ. ಈ ಚುನಾವಣೆಯಲ್ಲಿ ನಾವು ಗೆಲ್ತೇವೆ ಅಂತೇಳಿ ಹೇಳಿ ಗೆಲ್ಲುವವರಿಗೆ ಶುಭವಾಗಲಿ ಅಂತ ಹಾರೈಸ್ತೀನಿ. ಮತ್ತು ನಿಮ್ಮೆಲ್ಲರ ಸಹಕಾರಕ್ಕೂ ನಾನು ಅಭಿನಂದಿಸ್ತೇನೆ. ನಮ್ಮೆಲ್ಲ ಕಾರ್ಯಕರ್ತರಿಗೆ ಹಿಂದೆ 17 ಸೀಟುಗಳನ್ನು ಗೆಲ್ಲಿಸ್ಕೊಟ್ಟಿದ್ರು, ಅವರಿಗೂ ಕೂಡ ಅಭಿನಂದಿಸ್ತೇನೆ. ಪಕ್ಷೇತರ ಸದಸ್ಯರು ಕೂಡ ಒಂದಿಬ್ಬರು ನಮಗೆ ಬೆಂಬಲಿಸ್ತಿದ್ದಾರೆ. ಮೋದಿಯವರನ್ನು, BJPಯನ್ನು, ಸ್ಥಳೀಯ ಯಡಿಯೂರಪ್ಪನವರನ್ನು ಮತ್ತು ನಮ್ಮ ಪಕ್ಷವನ್ನು ಈ ಊರಿನ ಮಟ್ಟಿಗೆ ಬೆಂಬಲಿಸ್ತಿದ್ದಾರೆ. ಅವರು MP ರಾಘವೇಂದ್ರ ಅವರ ನಾಯಕತ್ವ ಅವರು ಕೂಡ ಬಂದಿದ್ದಾರೆ. ಹೀಗೆ ನಾವು 100ಕ್ಕೆ ಗೆಲ್ತೇವೆ, ಈಸಿ ಗೆಲ್ತೇವೆ. ಆದರೆ ಅವರು ಆ ಥರ ಅಪ್ಸೆಟ್ ಆಗಿ ಕೂಗಾಡಿ ಪೊಲೀಸರ ಮೇಲೆ, ಅವ್ರು ನಮ್ಮದೇ ಪೊಲೀಸ್, ಅವ್ರದ್ದೇ ಪೊಲೀಸು, ಅವ್ರ ಮೇಲೆ ಕೂಗಾಡಿದ್ರೆ ಅವ್ರೇನು ಮಾಡ್ತಾರೆ? ಹೇಗೆ ಬಿಟ್ಟರೆ ಕಾರಲ್ಲಿ ಹೇಗೆ ಹೋದ್ರು ಅಂತ. ಕಾರಲ್ಲಿ ಹೋಗ್ತಾನೆ, ಬಸ್ಸಲ್ಲಿ ಹೋಗ್ತಾನೆ. ಇಡೀ ದೇಶದಲ್ಲಿ ಅಭಿವೃದ್ಧಿನಲ್ಲಿ
ಒಬ್ಬ ಮಾದರಿ ಸಂಸದರಾಗಿ ಒಂದು ಸ್ಥಳೀಯ ಸಂಸ್ಥೆಯ ಜವಾಬ್ದಾರಿಯನ್ನು ಕಾರ್ಯಕರ್ತರಿಗೆ ಕೊಡಿಸಬೇಕು ಅಂತಂದಾಗ 3 ಗಂಟೆಗಳ ಕಾಲ ನಮಗೆ ನೈತಿಕ ಬಲ ತುಂಬಿ ಸ್ವತಃ ಸದಸ್ಯರಾಗಿ ಈ ಸಭೆಯಲ್ಲಿ ಉಪಸ್ಥಿತರಿದ್ದು ಪ್ರಜಾತಂತ್ರದ ಗೆಲುವು ಆಗೋ ಹಾಗೆ ಮಾನ್ಯ ಸಂಸದರು ಸಹಕರಿಸಿದ್ದಾರೆ. ಅವರಿಗೆ ಸಾಗರ ಬಿಜೆಪಿಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗೌರವಾನ್ವಿತ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಾದ ಮೈತ್ರಿ ಪಟೇಲ್, ಉಪಾಧ್ಯಕ್ಷರಾದಂಥ ಸವಿತಾ ವಾಸೂರವರು ಎಲ್ಲರ ಸಹಕಾರವನ್ನು ಪಡೆದು ಸಾಗರ ನಗರಸಭೆಯನ್ನು ಮಾದರಿ ಸ್ಥಳೀಯ ಸಂಸ್ಥೆಯಾಗಿ ಆಗಿಸೋದ್ರಲ್ಲಿ ನಾವೆಲ್ಲರೂ ಸಹಕರಿಸ್ತೇವೆ, ಅವರೊಂದಿಗೆ ನಾವಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸಾಗರ ನಗರಸಭೆಯ ಸದಸ್ಯರಾಗಿ ಸಾಗರ ಬಿಜೆಪಿ ಮಹಿಳಾ ಮೋರ್ಚಾದ ಸದಸ್ಯರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಅವರು ಇನ್ನು ಮುಂದೆ ನಮ್ಮೆಲ್ಲರನ್ನ ಆಡಳಿತ ಪಕ್ಷದ ನಾಯಕರಾಗಿ ಮುನ್ನಡೆಸ್ತಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅವರ ನೇತೃತ್ವದಲ್ಲಿ ಒಂದು ಪರಿಣಾಮಕಾರಿಯಾದಂಥ ಆಡಳಿತ ಪಕ್ಷವಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ತೇವೆ. ವಿಶೇಷವಾಗಿ ಸ್ಥಾಯಿ ಸಮಿತಿ ಮತ್ತೊಂದು ಇನ್ನು 2-3 ದಿನದಲ್ಲಿ ರಚನೆ ಆಗುತ್ತೆ. ನಮ್ಮ ಪಕ್ಷದ ಮುಖಂಡರಿಗೆ ಅದು ನನಗೆ ಇದು ನನ್ನ ಗೆಲುವಲ್ಲ, ಪಕ್ಷದ ಗೆಲುವು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇದಕ್ಕಾಗಿ ನಮಗೆ ಸಹಕಾರವನ್ನು ನೀಡಿದಂತಹ ಸಂಸದರು, ಹಾಗೆ ಜಿಲ್ಲಾಧ್ಯಕ್ಷರು, ಶಾಸಕರು ಹಾಗೂ ನನ್ನೆಲ್ಲ ನಗರಸಭಾ ಸದಸ್ಯರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಪಕ್ಷದ ಕಡೆಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ಆಡಳಿತಾಧಿಕಾರಿಯಾಗಿ ನನ್ನ ಜೊತೆಗೆ ಪ್ರೇಮಾ ಕಿರಣ್ ಸಿಂಗ್ ಅವರು, ಉಪಾಧ್ಯಕ್ಷರಾಗಿ ಸವಿತಾ ವಾಸು ಅವರು ಹಾಗೂ ಎಲ್ಲ ಸತೀಶ್ರವರು, ಗಣೇಶನ ನಮ್ಮ ನಗರ ಮಂಡಲದ ಅಧ್ಯಕ್ಷರಾದಂತಹ ಗಣೇಶ್ ಪ್ರಸಾದ್ರವರು, ಮಾಜಿ ನಗರಸಭಾ ಸದಸ್ಯರಾದಂತಹ ಮುರಾಶ್ರಾದಂಥವರು ಹಾಗೂ ಎಲ್ಲ ನನ್ನ ಸಹೋದ್ಯೋಗಿಗಳು ಅಂದರೆ ಎಲ್ಲ ಮಹಿಳಾ ಕೌನ್ಸಿಲರ್ಗಳು ಕೂಡ, ಹಾಗೆ ಶ್ರೀನಣ್ಣವರು, ಪ್ರತಿಯೊಬ್ಬರು ಕೂಡ ಎಲ್ಲ ಹೆಸರನ್ನು ನಾನು ತಗೊಳ್ತಾ ಇದ್ದೀನಿ. ಎಲ್ಲ ನಗರಸಭಾ ಸದಸ್ಯರು ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ಗೆಲುವು ಇದು, ನನ್ನ ಗೆಲುವಲ್ಲ, ಪಕ್ಷದ ಗೆಲುವು. ಪಕ್ಷ ಏನು ಹೇಳುತ್ತೆ ಹಾಗೆ ನಾವು ಮುಂದಿನ ದಿನಗಳಲ್ಲೂ ನಡೆಕೊಳ್ತೀವಿ. ನಾವು ಭಾರತೀಯ ಜನತಾ ಪಾರ್ಟಿ ಅನ್ನೋ ಒಂದು ದೊಡ್ಡ ಪಕ್ಷದಿಂದ ಬಂದಿರತಕ್ಕಂಥವ್ರು. ಇದರಲ್ಲಿ ಪಕ್ಷ ಮತ್ತು ಸಂಘಟನೆ ಜೊತೆಗೆ ಆಡಳಿತವನ್ನು ಕೂಡ ನಾವು ಕೊಂಡೊಯ್ತೇವೆ. ಸಾಗರದ ಜನತೆಗೆ ಏನು ಹೇಳ್ತೀನಿ ಅಂತಂದರೆ, ಅಧಿಕಾರಾವಧಿ ಕಡಿಮೆ ಇದೆ ಹಾಗೂ ಶಾಸಕರ ಸಹಕಾರ ಮತ್ತು ನಮ್ಮೆಲ್ಲರ ನಗರಸಭಾ ಸದಸ್ಯರ ಸಹಕಾರದಿಂದ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸವನ್ನು ನಾವು ಮಾಡ್ತೇವೆ. ಇದಕ್ಕಾಗಿ ಹೆಚ್ಚಿನ ಸಹಕಾರವನ್ನು ಕೊಟ್ಟಂಥ ಸಂಸದರು, ರಾಜ್ಯಾಧ್ಯಕ್ಷರು ಹಾಗೂ ಯಡಿಯೂರಪ್ಪಾಜಿಯವರಿಗೂ ಮೊಬೈಲ್ ಎಲ್ಲ ಹಿಂದೆ ತಗೊಳ್ಳಿ. ಇವತ್ತಿನ ಅಧ್ಯಕ್ಷ ಉಪಾಧ್ಯಕ್ಷ ಮೊಬೈಲ್ ಹಿಂದೆ ತೊಗೊಂಡ್ರೆ ವಿಡಿಯೋ ಮಾಡೋಕ್ಕಾಗಲ್ಲ. ಪಕ್ಷದ ಬದ್ಧತೆಗೆ ನಾವು ಬದ್ಧರಾಗಿದ್ವಿ ಅಂತ ಹೇಳ್ತೀನಿ. ಹಾಗೆ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಸಾಗರ ನಗರವನ್ನು ಉತ್ತಮ ನಗರವಾಗಿ, ಸ್ವಚ್ಛ ನಗರ, ಸುಂದರ ಸಾಗರವನ್ನು ಮಾಡಿಸೋಕ್ಕೆ ಎಲ್ಲರೂ ಸಹಕಾರ ಬೇಕು. ಹಾಗೆ ಪತ್ರಕರ್ತರ ಸಹಕಾರವನ್ನು ಕೇಳ್ತಿದ್ವಿ. ಹಾಗೆ ಇಲ್ಲಿ ಸಹಕಾರ ಕೊಟ್ಟಿದ್ದ ಮಾನ್ಯ ಸಂಸದರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ, ಯಾಕಂತಂದರೆ 3 ಗಂಟೆಗಳ ಸಮಯ ನಮಗೆ ಮೀಸಲಾಗಿತ್ತು ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ. ಹಾಗೆ ನಮ್ಮ ಮೇಘನವರು, ರವಿಶ್ವರದವರು, ಎಲ್ಲ ಸದಸ್ಯರಿಗೆ ಎಲ್ಲರೂ ಒಗ್ಗಟ್ಟಾಗಿಟ್ಕೊಂಡು ನಾವು ಉತ್ತಮ ಸಾಗರ, ಸುಂದರ ಸಾಗರ ನಡೆಸೋಕ್ಕೆ ಎಲ್ಲರೂ ಸಹಕಾರ. ಆಡಳಿತ ಪಕ್ಷದ ನಾಯಕಿಯಾಗಿ ಆಯ್ಕೆ ಮಾಡಿದ್ದಾರೆ. ಪಕ್ಷದ ಬಗ್ಗೆ ನನಗೆ ಗೌರವ ಇದೆ, ಹೆಮ್ಮೆಲೂ ಇದೆ. ಒಬ್ಬ ಬ್ಯಾಕ್ ಕಮ್ಯುನಿಟಿ ಬಂದಂಥ ಮಹಿಳೆಯನ್ನು ಗುರುತಿಸಿ ಅವರು ನನ್ನನ್ನು ಪಕ್ಷದ ನಾಯಕಿಯನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಪಕ್ಷದ ಜೊತೆ ಯಾವಾಗಲೂ ಇರ್ತೀವಿ. ನಿರಂತರವಾಗಿ ಪಕ್ಷದ ಜೊತೆ ಏನು ಕೆಲಸ ಮಾಡಬೇಕು ಅನ್ನೋದನ್ನು ಸೇರಿಕೊಂಡು, ಏನು ಹಿರಿಯರ ಮಾರ್ಗದರ್ಶನ ಕೊಡ್ತಾರೆ ಅದನ್ನು ತಗೊಂಡು ಪಕ್ಷದ ಸೂಚನೆ ಒಂದಕ್ಕೆ, ನಮ್ಮ ಪಕ್ಷದಲ್ಲಿ ಸೂಚನೆ ಪಾಲನೆ ಅನ್ನೋದು ಒಂದು ಸಿದ್ಧಾಂತ. ಆ ಸೂಚನೆ ಪಾಲನೆಯನ್ನು ಮಾಡಿಕೊಂಡು ಒಳ್ಳೆ ಕಾರ್ಯಗಳನ್ನು ಸಾಗರದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತೀವಿ. ನಮ್ಮ ಜೊತೆ ದೊಡ್ಡ ಶಕ್ತಿಯಾಗಿ ಸಂಸದರಿರೋದ್ರಿಂದ ನಮಗೆ ಯಾವುದೇ ಭಯವಿಲ್ಲ. ಹಾಗಾಗಿ ಏನು MLA ಇದ್ದಾರೆ ಅವರನ್ನು ವಿಶ್ವಾಸಕ್ಕೆ ತಗೊಂಡು, ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳನ್ನು ವಿಶ್ವಾಸಕ್ಕೆ ತಗೊಂಡು ಒಂದು ಕುಟುಂಬದ ಥರ ಕೆಲಸ ಮಾಡಿಕೊಂಡು, ಇನ್ನು 8 ತಿಂಗಳಲ್ಲಿ ಹೋಗುವಂಥದ್ದು ಏನೂ ಇಲ್ಲ, ಎಲ್ಲರೂ ಒಂದು ಕುಟುಂಬವಾಗಿ ಕೆಲಸ ಮಾಡೋಣ ಅಂತ ಅವರಲ್ಲೂ ವಿನಂತಿ ಮಾಡ್ಕೊತ, ನಮ್ಮ ಪಕ್ಷದಲ್ಲೂ ವಿನಂತಿ ಮಾಡ್ಕೊತ. ಪೌರಾಯುಕ್ತನಾಗಿ ಮೊದಲನೇದಾಗಿ ನಮ್ಮ ನಗರಸಭೆಗೆ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಮೈತ್ರಿ ಮೇಡಮ್ ಅವರಿಗೆ ಮತ್ತು ಉಪಾಧ್ಯಕ್ಷರಾದಂಥ ನಮ್ಮ ಸವಿತಾ ವಾಸು ಮೇಡಮ್ ಅವರಿಗೆ ಹಾಗೂ ಒಂದು ಇಲ್ಲಿ ಆಡಳಿತ ಪಕ್ಷದ ಒಂದು ಸಾರಥ್ಯವನ್ನು, ನಾಯಕತ್ವವನ್ನು ವಹಿಸ್ಕೊಂಡಂಥ ಪ್ರೇಮಾ ಕಿರಣ್ ಸಿಂಗ್ ಮೇಡಮ್ ಅವರಿಗೆ ನಾನು ಅಭಿನಂದನೆ ಹೇಳ್ತೀನಿ. ನಾನು ಅಥವಾ ನಮ್ಮ ಸ್ಟಾಫ್ ಯಾವತ್ತೂ ಸಹ ನಾವು
ಯಾವುದೇ ಪಕ್ಷದ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಆಡಳಿತ ಇರಲಿ ನಾವುಗಳು ಮಾತ್ರ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳಿದಂಗೆ ಕೇಳೋದು. ಕಮಿಷನ್ನಿಂದ ಹಿಡಿದು ಕೆಳಗಡೆ ನಾವೆಲ್ಲ ಸಿಬ್ಬಂದಿಗಳು ನಾವು ಅಧ್ಯಕ್ಷರು ಪ್ರತಿಯೊಂದಕ್ಕೂ ಅಧ್ಯಕ್ಷರು ಹೇಳಬೇಕು. ಅಂತ ಒಂದೊಂದು ಟೈಮ್ ಅದೇ ಮಾತಾಡಿದ್ರೆ ನಮ್ಮ ಹೆಸರು ಹೇಳ್ತೀವಿ ಅನ್ನೋ ಕಾರಣಗಳು ಆಗಿದೆ. ಹಾಗಾಗಬಾರ್ದು. ಒಂದು ನಗರಸಭೆಯ ಆಡಳಿತ ಯಾರ್ದಾರು ಒಬ್ಬರು ಕಂಟ್ರೋಲಾಗಿರ್ಬೇಕು. ಕಮಿಷನರ್ ಹೇಳ್ದಂಗೆ, ಉಪಾಧ್ಯಕ್ಷರು ಹೇಳ್ದಂಗೆ, ಸ್ಥಾಯಿ ಸಮಿತಿ ಹೇಳ್ದಂಗೆ ಅಥವಾ ಕೌನ್ಸಿಲ್ ಹೇಳ್ದಂಗೆ ಆಗಬಾರ್ದು. ಒಬ್ಬ ಅಧ್ಯಕ್ಷರು ಅಂತ ಆದಮೇಲೆ ಅವ್ರ ಮೂಲಕನೇ ಎಲ್ಲ ಕಾರ್ಯಗಳು ಡಿಸ್ಚಾರ್ಜ್ ಆದಾಗ ಏನಾಗುತ್ತೆ ಅಂದರೆ ಈ ಗೊಂದಲಗಳಾಗಲ್ಲ. ನಮ್ಮ ಸಿಬ್ಬಂದಿ ಸೈಡಿಂದ ಅಂತೂ ನಾವು ಎಲ್ಲ ಸಹಕಾರಗಳು ಅಂದರೆ ನಮ್ಮ ಕರ್ತವ್ಯ. ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಬಾರ್ದು. ಯಾಕಂದರೆ ನಮ್ಮ ಡ್ಯೂಟಿ ಯಥಾ ರಾಜ ತಥಾ ಪ್ರಜೆ. ಅಂದರೆ ರಾಜನ ಮಧ್ಯೆ ನಾನು ಮಂತ್ರಿ, ಸೈನಿಕ ಬಾನಿ ಇರ್ತಾರೆ. ಆದರೆ ನಾವಂತೂ ನಮ್ಮ ಆಡಳಿತದ ಪರವಾಗಿ, ಅಂದರೆ ಇವತ್ತು ಒಂದು ಪಕ್ಷದ ಆಯ್ಕೆ ಮೂಲಕ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿರ್ಬೋದು. ಆದರೆ ನಮಗೆ ಅವರು 31 ಜನ ಸದಸ್ಯರು ಏನಿದ್ದಾರೆ ಅವರ ಪೈಕಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಷ್ಟೇ. ಇನ್ನು 29 ಜನ ಏನಿದ್ದಾರೆ ಅವರ ಅವ್ರ 29 ಜನ ಕೌನ್ಸಿಲರಿಗೆ ನೀವು ಮುಖಂಡರಾಗಿರ್ತೀರಿ ಮೇಡಮ್, ಅಧ್ಯಕ್ಷರಾಗಿದ್ದೀರಿ. ಅದೇ ರೀತಿ MP ಸಾಹೇಬರು ಮತ್ತು ಶಾಸಕರು. ಯಾಕಂದರೆ ನಾವು ಬರೀ ಇನ್ನು 7 ತಿಂಗಳ ಇದೆ, ಗೊಂದಲ ಶುರು ಮಾಡ್ಕೊಂಡ್ರೆ ಗೊಂದಲದಲ್ಲಿ ಒಂದೊಂದು ತಿಂಗಳು ಕಳೀತಾ ಹೋಗ್ತೀವಿ. ಆ ಥರ ದಯವಿಟ್ಟು ಮೊದಲನೇದಾಗಿ ನಿಮ್ಮ ಸಹಕಾರ ಕೇಳಿ. ಏನು ಸಹಕಾರ? ಒಬ್ಬ ಶಾಸಕರು ಅಂತ ಹೇಳಿದ ಮೇಲೆ ಅವರಿಗೆ ಆದ ಕೆಲವು ಈ ಮನೆಯ ಸದಸ್ಯ ಅನ್ನಬೋದು ಮತ್ತು ಒಂದು ಸರ್ಕಾರವಾಗಿ ಅವರು ಪ್ರತಿನಿಧಿಸ್ತಾರೆ. ಸ್ವಾಭಾವಿಕವಾಗಿ ಕೆಲವು ಇದೆಲ್ಲ ಇತ್ತೀಚಿನ ಘಟನೆಗಳು ನೀವು ನೋಡಿದ್ದೀರ. ಅಡ್ಮಿನಿಸ್ಟ್ರೇಟಿವ್ ಪೀರಿಯಡಲ್ಲಿ ಶಾಸಕರಿಗೆ ಕೆಲವು ಟೈಮು ಮಿಸ್ಗೈಡ್ ಮಾಡೋದು ಅಥವಾ ಸಾರ್ ನಿಮ್ಮ ಹೆಸರೇ ಕೇಳಬೇಕು ಅಂದರೆ ನನಗೆ ಗೊತ್ತಿದೆ. ನನ್ನ 31 ಜನ ಸದಸ್ಯರಾದ ಮೇಲೆ ನಮ್ಮ ಸಾಹೇಬರು, MLA ಸಾಹೇಬರು, ಅದಾದಮೇಲೆ ಅಧ್ಯಕ್ಷೀಯ ಅಧಿಕಾರಿ, ಆಡಳಿತಾಧಿಕಾರಿ, ಈ 31 ಜನ ನಿರ್ಣಯ ಇಲ್ಲದೆ ನಾನೇನು ಮಾಡೋಕ್ಕಾಗಲ್ಲ. ಅದನ್ನು ಕೆಲವು ಮಿಸ್ಗೈಡ್ ಎಲ್ಲ ಆಗಿತ್ತು ಇಲ್ಲಿವರೆಗೂ. ಅವರು MLA ಸಾಹೇಬರು ಈಗ ಒಂದು ಸ್ಟ್ರೀಮ್ ಅವರು ನಿಜವಾಗ್ಲೂ ನಗರಸಭೆ ಅಂದರೆ ಏನು ಅನ್ನೋದು ನಮ್ಮ ಸಾಹೇಬರು ಈಗ ಹೇಳ್ತಾರೆ. ಅವರು ನಿಮ್ಮನ್ನಂತೂ 100% ವಿಶ್ವಾಸಕ್ಕೆ ತಗೊಳ್ತಾರೆ. ನಮ್ಮ ಶಾಸಕರು ವಿಶ್ವಾಸಕ್ಕೆ ಹೆಸರುವಾಸಿ. ಮತ್ತು ಯಾವತ್ತೂ ಸಹ ಅದರಲ್ಲೂ ತಾವು ಮಹಿಳೆಯರಿದ್ದೀರಿ. ಯಾವುದೇ ಸಂದರ್ಭದಲ್ಲಿಯೂ ಸಹ ನಮ್ಮ ಮೇಡಮ್ ಒಂದು ಮಾತು ಹೇಳಿದ್ರು. ಅವರು ವಾರ್ಡ ಒಂದು ಕಾರ್ಯಕ್ರಮ ಇರಬೇಕಾದ್ರೆ ನಮ್ಮ ಸರೋಜ ಮೇಡಮ್ 2ನೇ ವಾರ್ಡಲ್ಲಿ ಹಾಗೆ ಅಂದರೆ ಅವ್ರ ಮನಸ್ಸು ತುಂಬ ಬಂದ್ಬಿಡ್ತು. ಅಂದರೆ ನಾನು ಯಾರು ಏನು ಅಂತ ನೋಡಲಿಲ್ಲ, ನೀವು ಇಷ್ಟು ಕಾಳಜಿ ವಹಿಸ್ತೀರಿ, ಧನ್ಯವಾದ ಅಂತ ಸರೋಜ ಮೇಡಮ್ ಹೇಳಿದ್ರು. ಅವರು ಅದೇ ಥರ ನಮಗೆ ಬೇಕಾಗಿದ್ದು ಅದೇ. ಚುನಾವಣೆ ಬರುತ್ತೆ, ಚುನಾವಣೆ ಬಂದಾಗ ನೀವು ನಿಮ್ಮ ಪಕ್ಷದ ನಾಯಕತ್ವ ನಿಮ್ಮದನ್ನು ನೀವು ನೋಡ್ಕೊಳ್ಳಿ. ಆದರೆ ಈ ಅಧ್ಯಕ್ಷರಾಗಿ ಹಿರಿಯರಿದ್ದಾರೆ. ಇವತ್ತು ನಮ್ಮ ನಗರಸಭೆಯಲ್ಲಿ ಮೇಘರಾಜ್ ಸರ್ ಇದ್ದಾರೆ, ಗಣೇಶ್ ಪ್ರಸಾದ್ ಇದ್ದಾರೆ, ಈ ಕಡೆ ಮಂಡಗಡ ಗಣಪತಿನೂ 3ನೇ ಸರಣಿ ಆಗಿದ್ದಾರೆ. ಅವ್ರದ್ದು ಸಲಹೆ ತಗೊಂಡು ಒಳ್ಳೆ ರೀತಿಯಿಂದ ಆಡಳಿತ ಕೊಡಬೇಕು. ನಗರಸಭೆಯಲ್ಲಿ ನಮ್ಮಲ್ಲಿ ಬಿರುಕು ಮೂಡಿತು ಅಂದರೆ 3ನವರಿಗೆ ಅವಕಾಶ ಆಗುತ್ತೆ. ಅದಕ್ಕೆ ಒಂದು ನಾಣ್ಣುಡಿ ಇದೆ, ನಮ್ಮಿಬ್ಬರ ಮಧ್ಯೆ ಬೆರಕೆ ಮೂಡಿದ್ರೆ 3 ಹೆಂಗಾಗಬೇಕು, ಬಿರುಕಲ್ಲಿ ಸೇರ್ಕೊಂತಾರೆ ಅನ್ನೋದೊಂದು ನಾಣ್ಣುಡಿ ಇದೆ. ನಾವುಗಳು ಈ ರೀತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಮಿಷನ್ ನಾವು ನಮ್ಮಲ್ಲಿ ಬಿರುಕು ಬರ್ದಂಗೆ ಕೆಲಸ ಮಾಡ್ಕೊಂಡು ಹೋಗೋಣ. ಯಾವುದೇ ಒತ್ತಡಗಳು ಬರ್ತದೆ, ಎಲ್ಲ ಪಾರ್ಟಿ ಪಕ್ಷದಿಂದ ವಿಕಾಸ ಬರ್ಬೋದು. ನೀವು ದಯವಿಟ್ಟು ನನಗೆ ಸಹಕಾರ ಕೊಡಿ, ಉಳಿದಿದ್ದನ್ನು ನಾನು ನೋಡ್ಕೊಳ್ತೀನಿ. ನಮ್ಮ ಸಿಬ್ಬಂದಿ ಈ ಸಂದರ್ಭದಲ್ಲಿ ಸದಸ್ಯರಾದ ಗಣೇಶ್ ಪ್ರಸಾದ್, ಶ್ರೀನಿವಾಸ್ ಮೇಸ್ತ್ರಿ, ವಿ ಮಹೇಶ್, ತುಕಾರಾಮ್, ಶ್ರೀರಾಮು, ಮಧುರಾ ಶಿವಾನಂದ್, ಪ್ರೇಮಾ ಕಿರಣ್ ಸಿಂಗ್, ಸುಧಾ ಉದಯ್, ಸರೋಜಾ ಭಂಡಾರಿ, ಭಾವನಾ ಸಂತೋಷ್, ಲಿಂಗರಾಜ್, ಸತೀಶ್ ಇನ್ನಿತರರು ಹಾಜರಿದ್ದರು. ಸಾಗರ ನಗರಸಭೆ ಅಧ್ಯಕ್ಷೋಪಾಧ್ಯಕ್ಷ ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಮಾತಿನ ಚಕಮಕಿ, ಘೋಷಣೆ ಪ್ರತಿಘೋಷಣೆ ನಡೆಯಿತು. ನಿಷೇಧಾಜ್ಞೆ ಜಾರಿ ಇದ್ದರೂ ನಗರಸಭೆ ಮುಂಭಾಗ ಜನದಟ್ಟಣೆಯಿಂದ ಕೂಡಿ ಉದ್ವಿಗ್ನತೆ ಉಂಟಾಗಿತ್ತು. ಅವರೆಲ್ಲಿದ್ದಾರಪ್ಪ? ನಮ್ಮ ಕ್ಯೂಆರ್ ಇದ್ದಾರೆ. ನಗರಸಭಾ ಸದಸ್ಯರು ಬಿಟ್ಟಿಲ್ಲ, ನಗರಸಭಾ ಸದಸ್ಯರು ಬಿಡ್ತಾರೆ. ಇಡೀ ಯಾಕೆ ಬಿಟ್ಟಿರಲಿಲ್ಲ? ID ಕಾರ್ಡ್ ಯಾರಿಗೆ ತೋರಿಸಿದ್ರು? ನಾವೆಲ್ಲ ವಿಡಿಯೋ ಮಾಡಿದ್ರಿ. ID ಕಾರ್ಡ್ ಯಾರಿಗೆ ತೋರಿಸಿದ್ರು ಸರ್? ನಿಮಗೆ ಎಲ್ಲ ID ಕಾರ್ಡ್ ಯಾರು ತೋರಿಸಿದ್ರು? ID ಕಾರ್ಡ್ ಯಾರಿಗೆ ತೋರಿಸಿಲ್ಲ? ID ಕಾರ್ಡ್ ಯಾರು ತೋರಿಸಿದ್ರು? ID ಕಾರ್ಡ್ ಯಾರು ತೋರಿಸಿದ್ರು? ID ಕಾರ್ಡ್ ಯಾರಿಗೆ? ID ಕಾರ್ಡ್ ಯಾರು? ನಗರಸಭಾ ಸದಸ್ಯರು ಯಾರು?
ರಾಜಕೀಯ ಮಾಡುತ್ತಿರುವ ಪೊಲೀಸರಿಗೆ ರಾಜಕೀಯ ಮಾಡುತ್ತಿರುವ ಪೊಲೀಸರಿಗೆ ಅವ್ರಿಗೂ ಬಿಡಿ, ಎಲ್ಲರಿಗೂ ಬಿಡಿ. ಅವ್ರಿಗೆಲ್ಲ ಬರಕ್ಕಿಲ್ಲ, ಅಲ್ಲ ಬರ. ಅಲ್ಲಣ್ಣ, ಎಲ್ಲರಿಗೂ ಬಿಡಬಾರ್ದಾಯ್ತಲ್ಲ, ಯಾಕೆ ಬಿಟ್ರು ಅವರು? ಇಂದು ವಿಧಾನಸಭೆ ನಾಳೆ ಲೋಕಸಭೆ, ಇಂದು ವಿಧಾನಸಭೆ ನಾಳೆ ಲೋಕಸಭೆ, ಇಂದು ವಿಧಾನಸಭೆ ನಾಳೆ ಲೋಕಸಭೆ. ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಹಿರಿಯ ಪತ್ರಕರ್ತರು ಹಾಗೂ ಲೇಖಕರಾದ ಆರ್.ಎಸ್. ಶ್ರೀನಿವಾಸ್ ಆಯ್ಕೆಯಾಗಿರುವುದು ಸಂತಸದ ಸಂಗತಿ ಎಂದು ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೇಟಿಸ್ವಾಮಿ ತಿಳಿಸಿದರು. ಸಾಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮಂಗಳವಾರ 12ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಿಯೋಜನೆಗೊಂಡಿರುವ ಆರ್.ಎಸ್. ಶ್ರೀನಿವಾಸ್ ಅವರನ್ನು ಆಹ್ವಾನಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶ್, ಆಯ್ಕೆ ಮಾಡುವಂತಹ ಒಂದು ಸಂಪ್ರದಾಯದ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರುವಂಥ ಆರ್.ಎಸ್. ಶ್ರೀನಿವಾಸ್ ಅವರು ಸರ್ವಾನುಮತದಿಂದ ಆಯ್ಕೆಯಾಗಿ ಜಿಲ್ಲಾ ಮಟ್ಟದಲ್ಲೂ ಸಹ ಅನುಮೋದನೆಯಾಗಿ ಈಗಾಗಲೇ ನಿಯೋಜಿತ ಆಗಿದ್ದಾರೆ. ಅವರನ್ನು ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರನ್ನಾಗಿ ನಾವು ಆಹ್ವಾನ ಮಾಡುವಂತಹ ಈ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಪರಿಷತ್ತಿನ ಪರವಾಗಿ ಸಲ್ಲಿಸ್ತಾ ಇದ್ದೀವಿ. ಮುಳುಗಡೆಯ ನೆಲದಿಂದ ಆಗಮಿಸಿ ತನ್ನದೇ ಆಗಿರುವಂಥ ಸಾಹಿತ್ಯ ಮತ್ತು ಪತ್ರಿಕೋದ್ಯಮದಲ್ಲಿ ಕೆಲಸವನ್ನು ಮಾಡ್ತಾ ಇಡೀ ಸಾರ್ವಜನಿಕ ಕ್ಷೇತ್ರದಲ್ಲಿ ಬರವಣಿಗೆ ಮುಖಾಂತರ ಸಾಕಷ್ಟು ಜನರಿಗೆ ಛಾಪು ಮೂಡಿಸಿರುವಂತಹ ಅಪರೂಪದ ಸಾಹಿತಿಗಳು ಸಹ ಹೌದು. ಅವರು ಗಟ್ಟಿಯಾದ ನೆಲೆಯನ್ನು ಇಟ್ಟುಕೊಂಡು ಸಾಹಿತ್ಯವನ್ನು ಕೃಷಿ ಮಾಡ್ತಾ ಬಂದಿರುವಂತಹ ಒಬ್ಬ ಧೀಮಂತ ವ್ಯಕ್ತಿಯನ್ನು ನಾವು ಇವತ್ತು ಆಯ್ಕೆ ಮಾಡಿರುವಂಥದ್ದು ಪರಿಷತ್ತಿಗೆ ಗೌರವವನ್ನು ತಂದಿರುವಂಥದ್ದು. ಆ ನಿಟ್ಟಿನಲ್ಲಿ ಅವರು ಈ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿ ಸಮ್ಮೇಳನವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಡಿಸ್ಬೇಕಂತೇಳಿ ವಿನಂತಿಸ್ಕೊಳ್ತಾ, ಅವತ್ತು ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ. ಬೆಳಗ್ಗೆ 9 ಗಂಟೆಗೆ ಧ್ವಜಾರೋಹಣದೊಂದಿಗೆ ಆರಂಭವಾಗ್ತಕ್ಕಂಥ ಸಮ್ಮೇಳನ, ಅದಾದ ಮೇಲೆ ಬಹಳ ಚಿಕ್ಕದಾಗಿ ಮೆರವಣಿಗೆಯನ್ನು ಮಾಡುವಂಥದ್ದು. ಗಾಂಧಿ ಪ್ರತಿಮೆ ಮತ್ತು ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸೋದ್ರ ಮುಖಾಂತರ ನಾವಲ್ಲಿ ಕಾರ್ಯಕ್ರಮವನ್ನು ಅಲ್ಲಿ ಚಾಲನೆ ಕೊಡ್ತೀವಿ. ಸಂಗೀತ ಕಾರ್ಯಕ್ರಮ, ಉದ್ಘಾಟನೆ, ಗೋಷ್ಠಿಗಳು 4 ಗೋಷ್ಠಿಗಳು ಇರುತ್ತೆ. ಸಾಧಕರಿಗೆ ಸನ್ಮಾನ ಇರುತ್ತೆ, ಸಮಾರೋಪ ಇರುತ್ತೆ, ಸಂಜೆ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಇರುತ್ತೆ. ಬೆಳಗ್ಗೆ 9ರಿಂದ ರಾತ್ರಿ 9 ಗಂಟೆವರೆಗೆ ಸುಮಾರು 12 ಗಂಟೆಗಳ ಕಾಲ ಸತತವಾದ ಕಾರ್ಯಕ್ರಮ ಈ ಸಮ್ಮೇಳನ ಆಗಿದೆ. ಹಾಗಾಗಿ ಈ ಸಮ್ಮೇಳನದಲ್ಲಿ ತಾವೆಲ್ಲರೂ ಸಹ ಭಾಗವಹಿಸಿದ್ದೀರಿ. ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತಿನಿಂದ ಸಂಪೂರ್ಣವಾಗಿ ಕ್ರಿಯಾಶೀಲವಾಗಿ ಇರುವ 4ರಿಂದ 5 ದಿನದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸೋಣ ಅಂತೇಳಿ ವಿನಂತಿಸ್ಕೊಳ್ತಾ,
ಈ ಸಮ್ಮೇಳನದಿಂದ ಮುಂದಿನ ಸಮ್ಮೇಳನದವರೆಗೂ ಅವರು ಪರಿಷತ್ತಿನ ಎಲ್ಲ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಮಾರ್ಗದರ್ಶನವನ್ನು ನೀಡ್ತಾ ಪರಿಷತ್ತಿನ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಲಿ ಅಂತೇಳಿ ವಿನಂತಿಸ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ. ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಏನು ಮಾರ್ಚ್ 1ನೇ ತಾರೀಕಿಗೆ ತಾಲೂಕಿನ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿದೆ. ಅದಕ್ಕೆ ಇವತ್ತು ನಾವು ಒಳ್ಳೆಯ ಬರಹಗಾರರು ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅವರನ್ನು ಇವತ್ತು ಆಹ್ವಾನಿಸಲಿಕ್ಕೆ ಬಂದಿದ್ದೇವೆ. ಇಂಥ ಅಪರೂಪದ ಕ್ಷಣ, ಇಂಥ ಭಾಗ್ಯ ಒದಗಿ ಬಂದದ್ದು ನನಗೆ ತುಂಬ ಖುಷಿಯನ್ನು ತಂದಿದೆ. ಅವತ್ತಿನ ದಿನ ನಮ್ಮ ಸ್ವಾಮಿಯವರು ಹೇಳಿದ್ದಾರೆ, ಇದೇ ಶಿಕ್ಷಕ ಒಂದು ಬಂಧುಗಳಿಗೆ ಓಡಿಯನ್ನು ಮಾಡಿಬಿಟ್ಟು ಅವತ್ತೆಲ್ಲ ಶಿಕ್ಷಕರು ಬರಲಿಕ್ಕೆ, ನಾನು ತಾಲೂಕು ಶಿಕ್ಷಕ ಸಂಘದ ಅಧ್ಯಕ್ಷನಾಗಿ ಎಲ್ಲರಿಗೂ ಬರಲಿಕ್ಕೆ ಸಹ ನಾನು ಸಹ ಆಹ್ವಾನವನ್ನು ನೀಡ್ತೀನಿ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿಕ್ಕೆ ನನಗೆ ಬಂದಿದ್ದು ಭಾಳ ಖುಷಿಯಾಗಿದೆ. ಈ ಕಾರ್ಯಕ್ರಮ ನಾವೆಲ್ಲರೂ ಸೇರಿ ಅದ್ಧೂರಿಯಾಗಿ ಮಾಡಿಕೊಡೋಣ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿಗಳಾದ ಜಿ ನಾಗೇಶ್, ನಾರಾಯಣಮೂರ್ತಿ, ಕೋಶಾಧ್ಯಕ್ಷ ಲೋಕೇಶ್ ಕುಮಾರ್, ಸಹ ಕಾರ್ಯದರ್ಶಿ ಡಾಕ್ಟರ್ ಪ್ರಸನ್ನ, ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಉಮೇಶ್ ಹಿರೇನೆಲ್ಲೂರು, ಕಾರ್ಯದರ್ಶಿ ಸತ್ಯನಾರಾಯಣ್, ಕೊಗ್ವೆ ಲಕ್ಷ್ಮಣ್, ವಸಂತ್ ಕೊಗ್ವೆ, ನಾರಾಯಣಪ್ಪ, ಸರಸ್ವತಿ ನಾಗರಾಜ್ ಇನ್ನಿತರರು ಹಾಜರಿದ್ದರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.